ಕಸ್ಟಡಿಗೆ ಬೇಕು ಅಂತ 15 ದಿವಸ ಕಸ್ಟಡಿಗೆ ಕೇಳಿದ್ರು. 15 ದಿವಸ ಕಸ್ಟಡಿಗೆ ಅಂತ ಕೇಳಿದ್ರು. ಎಲ್ಲ ಅಕ್ಯೂಸ್ಗಳನ್ನು ಸೇರಿ 15 ದಿವಸ ಕಸ್ಟಡಿಗೆ ಕೊಡಬಾರ್ದು ಅಂತ ನಾವು ಅಪೋಸ್ ಮಾಡಿದ್ವಿ. ಯಾಕಂದ್ರೆ ಇದ್ಯಾವುದೋ ರಿಕವರಿ ಮಾಡುವಂಥದ್ದು ಕೇಸ್ ಏನಲ್ಲ, ಸೊ ಏನು ಅವಶ್ಯಕತೆ ಇಲ್ಲ ಅಂತ ಅಪೋಸ್ ಮಾಡಿದ್ವಿ. ಫೈನಲ್ ಆಗಿ 6 ದಿವಸ ಪೊಲೀಸ್ ಕಸ್ಟಡಿಗೆ ಅಂತ ಕೊಟ್ಟಿದ್ದಾರೆ. ಸೊ ಯಾಕಂದ್ರೆ ಇವ್ರು ಸೆಲೆಬ್ರಿಟಿ ಆಗಿರೋದ್ರಿಂದ ಇನ್ವೆಸ್ಟಿಗೇಷನ್ ನಾವು ಅಲ್ಲಿ ಹೋಗೋದ್ರ ಕಷ್ಟ ಆಗುತ್ತೆ, ಸ್ವಲ್ಪ ಜಾಸ್ತಿ ದಿವಸ ಬೇಕು ಅಂತ ಕೇಳಿದ್ರು. ಅದಕ್ಕೋಸ್ಕರ 15 ದಿವಸ ಕೇಳಿದ್ವಿ, ನಾವು ಅಪೋಸ್ ಮಾಡಿದ್ವಿ. ಕೊನೆಗೆ ಕೋರ್ಟ್ ನಾವು ವೆರಿ ಕ್ಲಿಯರ್ ಆಗಿ ಹೇಳಿದ್ವಿ, ಪ್ರತಿ ದಿವಸ ಲಾಯರ್ನ ಮೀಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ. ಕೋರ್ಟು ಅದಕ್ಕೂ ಕೂಡ ಪರ್ಮಿಷನ್ ಪ್ರತಿ ದಿವಸ ಮೀಟ್ ಮಾಡೋದಕ್ಕೆ ಮಾರ್ನಿಂಗ್ ಟಿಲ್ 8 to 8:30 ಕೋರ್ಟ್ ಪರ್ಮಿಷನ್ ಕೂಡ ಕೊಟ್ಟರು. ಅಂಡ್ ಜೊತೆಗೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವರು ಪ್ರತಿ ದಿವಸ, ಯಾಕಂದ್ರೆ ಸುಮ್ಮನೆ 6 ದಿವಸ ಕಸ್ಟಡಿ ತಗೊಂಡು ಸುಮ್ಮನೆ ಇರಬಾರ್ದು. ಇನ್ವೆಸ್ಟಿಗೇಷನ್ ಮಾಡಿದಾಗ ಇನ್ನೇನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ರಿಪೋರ್ಟ್ ಎವ್ರಿ 2 days once ಕೋರ್ಟ್ಗೆ ಹಾಕಬೇಕು ಅಂತ ಕೇಳಿದ್ವಿ. ಅದು ಕೂಡ 2 days once ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಕೋರ್ಟ್ಗೆ ಹಾಕೋದಕ್ಕೆ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಥರ ಟ್ರೀಟ್ಮೆಂಟ್ ಮಾಡಬಾರ್ದು, ಹಾಗೆ ಹೀಗೆ ಪ್ರತಿಯೊಂದು ಅವ್ರಿಗೆ ಹೆಲ್ತ್ ಸಂಬಂಧಪಟ್ಟಂಗೆ ಎಲ್ಲ ನೋಡ್ಕೊಳ್ಬೇಕು ನೀಟಾಗಿ, ಅದೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಜಡ್ಜ್ಮೆಂಟ್ ಇಬ್ಬರು ಕಣ್ಣೀರು ಹಾಕಿರ್ತೀರ ಭಾವುಕರಾದ್ರು ಅಲ್ಲ, ಯಾರು ಏನು ಕಣ್ಣೀರು ಹಾಕ್ಲಿಲ್ಲ, ನಾವೇನು ಮಿಸ್ಟೇಕ್ ಮಾಡಿಲ್ಲ ಅಂತ ಹೇಳಿದ್ರು, ನಾವೇನು ತಪ್ಪು ಮಾಡಿಲ್ಲ ಅಂತ ಇಬ್ರು ಎಲ್ಲರೂ ಹೇಳಿದ್ರು. ಅದ್ರ ಜೊತೆಗೆ ದರ್ಶನ್ ಅವರಿಗೆ ಇದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅಂತಾನೆ ಹೇಳಿದ್ರು. 6 ದಿವಸ ಆದ್ಮೇಲೆ ಅಂದ್ರೆ ನಾಳೆ 6 days ಕಸ್ಟಡಿ. ಇವತ್ತು ಸೇರಿಸಿ 7 ಬರುತ್ತಾ? ಇಲ್ಲ 6 ಖಂಡಿತವಾಗಿಯೂ ಅವರು, ಯಾಕಂದ್ರೆ ನಮ್ಮ ನಾಲೆಡ್ಜ್ ಪ್ರಕಾರ ಅವರು ಖಂಡಿತವಾಗಿಯೂ ಏನು ಮಾಡಿಲ್ಲ, ಖಂಡಿತವಾಗ್ಲೂ ಅವರು ಅಲ್ಲೇ ಮಾಡಿಲ್ಲ. ಆಮೇಲೆ ಇದರ ಇನ್ವಾಲ್ವ್ಮೆಂಟ್ ಇಲ್ಲ. ಏನಂದ್ರೆ ಇವಾಗ ಯಾರೋ ಅವ್ರ ಫ್ಯಾನ್ಸೋ ಯಾರೋ ಏನೋ ಅಲ್ಲೇ ಮಾಡಿರ್ತಾರೆ. ಸೊ ಅದಕ್ಕೆ ಇನ್ನೆಸೆಸರಿ ಈ ಅವ್ರ ಜೊತೆಗಿರ್ತಕ್ಕಂಥವ್ರು ಎಲ್ಲರ ಹೆಸರು ತಾಳೆ ಹಾಕಿದ್ದಾರೆ ಅಷ್ಟೇ. ಯಾಕಂದ್ರೆ ಇದರಲ್ಲಿ ಯಾವುದೇ ಥರ ಇನ್ವಾಲ್ವ್ಮೆಂಟು ಇಲ್ಲ. ಅವ್ರೇನು ರಿಪೋರ್ಟ್ ಆಗ್ತಾರೋ ಆಗಲಿ, ದೆನ್ ಕೋರ್ಟ್ ಅಫ್ಕೋರ್ಸ್ ಇದ್ದೇ ಇದೆ ನ್ಯಾಯಾಲಯ, ಅದರ ನ್ಯಾಯ ಸಿಗುತ್ತೆ. ಸರ್ ನಿಮ್ಮ ಫುಲ್ ಹೆಸರು? ನಾರಾಯಣ್ ಸ್ವಾಮಿ. ಸರ್ ಇಂಗ್ಲೀಷಲ್ಲಿ